ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣಾ ಪ್ರಚಾರ ಅಂಗವಾಗಿ ಇವತ್ತು ಹುಕ್ಕೇರಿ ತಾಲೂಕಿನ ಕಣಗಾಲ ಗ್ರಾಮದಲ್ಲಿ ರಮೇಶ್ ಕತ್ತಿ ಅವರು ಆಗಮಿಸ್ತಾ ಇದ್ದಂತೆಯೇ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹಲಗೆ ವಾದ್ಯದ ಮಧ್ಯ ಮೆರವಣಿಗೆ ಮಾಡುತ್ತಾ ಅದ್ದೂರಿ ಸ್ವಾಗತ ಮಾಡಲಾಗಿದೆ. ಈ ಕಾರ್ಯಕ್ರಮವು ಗ್ರಾಮದ ಮಹಾದೇವ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ವೇದಿಕೆ ಮೇಲೆ ಅಭ್ಯರ್ಥಿ ಮಹಾದೇವ ಕ್ಷೀರಸಾಗರ, ಅಭ್ಯರ್ಥಿ ಶ್ರೀಮಂತ ಸನ್ನಾಯಿಕ, ರಾಜು ಕೋರಿ, ಹಾಲಪ್ಪ ಹಿರೇಕೋಡಿ, ಅಶೋಕ ಹಿರೇಕೋಡಿ, ಯುವ ನಾಯಕಿ ಶೀತಲ್ ಮಠಪತಿ, ಸಾಗರ ಪಾಟೀಲ ಸೇರಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ, ನನ್ನ ಅಣ್ಣ ದಿವಂಗತ ಉಮೇಶ್ ಕತ್ತಿ ಅವರ ಅಗಲಿದ ಬಳಿಕ ರಾಜೇಂದ್ರ ಪಾಟೀಲ ಅವರಿಗೆ ನಾನು ನನ್ನ ಅಣ್ಣ ತಿಳಿದಿದ್ದೆ. ಆದರೆ ನಿಜವಾದ ಅಣ್ಣನಾಗಿ ಇವತ್ತು ಎಬಿ ಪಾಟೀಲ ಅವರು ನನ್ನ ಕೈ ಹಿಡಿದ್ರು ಅಂತ ರಾಜೇಂದ್ರ ಪಾಟೀಲ್ ಅವರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಶುಗರ್ ಫ್ಯಾಕ್ಟ್ರಿ ಕಟ್ಟು ಜವಾಬ್ದಾರಿ ನಂದ ಜನರೊಳಗೆ ಕೈಟಿ ಕೊಟ್ಟ ನಂತರ ನಾನು ಜನರೊಳಗೆ ಮೀಟಿಂಗ್ ಹೋಗಿಲ್ಲ. ಮತ್ತು ಅದನ್ನು ಅವ್ರು ಹೇಳಿದ್ವಿ, ಕಟ್ಟುದಗಳ ಹೋಗ್ತಾರೆ ಕೈಟಿ ಬಂದ ನಂತರ ನೀವಂದ್ರೆ ನಿಮ್ಮ ಸಂಸ್ಥೆ ಆಯ್ತು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ ಅಂತ ಮಾತ್ರ ಸಹಿತ ನಾ ಹೇಳಿದೆ. ಆದ್ರೆ ಅವ್ರಿಗೆ ಎಲ್ಲಿ ಮುಸ್ಲಿಮ್ಗೆ ಆಯ್ತು ಏನಾದ್ರು ನನಗೆ ಗೊತ್ತಿಲ್ಲ. ಮತ್ತು ಇವೆಲ್ಲ ವಿಷಯಗಳನ್ನ ನಾವು ಗಮನಕ್ಕೆ ತಂದ, ವಿಶೇಷವಾಗಿ ಉಮೇಶನ್ನ ತಿಳ್ಕೊಂಡ ನಂತರ ಅವನ ನಂತರದಲ್ಲಿ ಯಾರು ಇದ್ದಾರೆ ರಾಜೇಂದ್ರ ಪಾಟೀಲ್ ಅಂತ ತಿಳಿಯಾಗಿತ್ತು. ನಾವು ಮಾಡಿ ತಿಳ್ಕೊಂಡ್ರೆ ಆ ಜಾಗದಾಗ ಯಾರು ಇದ್ದಾರೆ ರಾಜೇಂದ್ರ ಪಾಟೀಲ್ ಅಂತ ವಿಶ್ವಾಸನೇ ಹೇಳಿದ್ವಿ. ಆದರೆ ಆ ನಶೀಬ್ ನಾನಾಗುವಂತ ನಶೀಬ್ ಹೋಗಿಲ್ಲ. ಹೋಗಿ ಮತ್ತೆ ನನ್ನ ಕುಮಾರಣ್ಣ ಯೋಚಿಸ ಮಾತನಾಡ ನನ್ನಾಗಿ ಈ ಒಂದು ನಿಟ್ಟಿನಲ್ಲಿ ಈ ನಿಮ್ಮ ಊರಾಗ ಏನು ಮತ ಸ್ವಾಭಿಮಾನ ಹಾಕಬೇಕು. ಒಬ್ಬ ಮತದಾರ 15 ಮತ ಹಾಕಬೇಕು. ಒಬ್ಬ ಮತದಾರ 15 ಮತ ಹಾಕಬೇಕು. ಆ 15 ಮತ ಅಂದ್ರೆ 6 ಬ್ಯಾಲೆಟ್ ಪೇಪರ್ ಕೊಡ್ತಾರೆ. 6 ಬ್ಯಾಲೆಟ್ ಪೇಪರ್ದಾಗ ಮೊದಲನೇ ಬ್ಯಾಲೆಟ್ ಪೇಪರ್ದಾಗ 9 ಪುರುಷ, ಎರಡನೇ ಬ್ಯಾಲೆಟ್ ಪೇಪರ್ದಾಗ 2 ಹೆಣ್ಮಕ್ಳು, ಮೂರನೇ ಬ್ಯಾಲೆಟ್ ಪೇಪರ್ದಾಗ 1 SC, ನಾಲ್ಕನೇ ಬ್ಯಾಲೆಟ್ ಪೇಪರ್ದಾಗ 1 ST, ಐದನೇ ಬ್ಯಾಲೆಟ್ ಪೇಪರ್ದಾಗ OBC, ಆರನೇ ಬ್ಯಾಲೆಟ್ ಪೇಪರ್ದಾಗ OBC ಬ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.